ಮಕರ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ರಾಹು, ಮೂರನೇ ಮನೆಯಲ್ಲಿರತಕ್ಕಂಥ ಶನೈಶ್ಚರ, 6 ಮತ್ತು 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥ ಗುರು, 8ರಲ್ಲಿರತಕ್ಕಂಥ ಕೇತು. ಒಟ್ಟಾರೆಯಾಗಿ ನಿಮಗೆ ಸಮಸ್ಯೆಗಳು ಜಾಸ್ತಿ ಅಂತ ಹೇಳಬೇಕಾಗುತ್ತೆ ಈ ವರ್ಷದಲ್ಲಿ. ಯಾಕಂದರೆ ರಾಹು ಕುಟುಂಬ ಸ್ಥಾನದಲ್ಲಿದ್ದಾಗ ಕೌಟುಂಬಿಕ ವಿಚಾರದಲ್ಲಿ ಸಾಕಷ್ಟು ಘರ್ಷಣೆಗಳು, ಸಣ್ಣ ಸಣ್ಣ ವಿಷಯಗಳಿಗೂ ಸಹ ಮನಸ್ತಾಪಗಳಾಗ್ತಕ್ಕಂಥದ್ದು, ಮಾತಿಗೆ ಮಾತು ಬೆಳೆದು ಸ್ವಲ್ಪ ವ್ಯಕ್ತಿಗಳ ಮಧ್ಯದಲ್ಲಿ ದೂರಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ದುಡ್ಡು ಕಾಸಿನ ಮೇಲೆ ನಿಯಂತ್ರಣ ಇರೋದಿಲ್ಲ. ನಿಮಗೆ ಪರಿಚಯ ಇಲ್ಲದೆ ಇರತಕ್ಕಂಥ, ಅನುಭವ ಇಲ್ಲದೆ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಹಣ ಹೂಡಿಕೆ ಮಾಡೋದಕ್ಕೆ ಹೋಗಿ ಲಾಸ್ ಮಾಡ್ಕೊಳ್ತೀರಾ. ಯಾರೋ ಎಕ್ಸ್ಪರ್ಟ್ ಹೇಳ್ತಾರೆ, ಇನ್ಯಾರೋ ಒಬ್ಬರು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ನಿಮ್ಗೆ ಗೊತ್ತಿಲ್ಲದೆ ಇರತಕ್ಕಂಥ ಕ್ಷೇತ್ರಗಳಲ್ಲಿ ದುಡ್ಡು ಹಾಕ್ತೀರಾ. ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮಾತಿನ ಮೇಲೆ ಹತೋಟಿ ಇರೋದಿಲ್ಲ ನಿಮಗೆ. ಕ್ಯಾಶುಯಲ್ ಆಗಿ ನೀವೇನೋ ಹೇಳ್ತಕ್ಕಂಥ ಒಂದು ಮಾತು ವಿಪರೀತವಾದ ಅರ್ಥಗಳನ್ನು ಕಲ್ಪಿಸ್ಬಿಡ್ತಾರೆ. ಸೊ ಅದನ್ನು ನಿಮ್ಮ ತಲೆ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಎಚ್ಚರಿಕೆ ಇರಬೇಕಾಗುತ್ತೆ. ಶನೈಶ್ಚರ ಮಾತ್ರ ನಿಮಗೆ ಪಾಸಿಟಿವ್ ಆಗಿದ್ದಾನೆ. ಯಾಕಂದರೆ ನಿಮ್ಮ ರಾಷ್ಟ್ರಾಧಿಪತಿ ತೃತೀಯ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಹಲವಾರು ಸಂದರ್ಭಗಳಲ್ಲಿ ನಿಮ್ಮ ಇನ್ನರ್ ಪೊಟೆನ್ಷಿಯಲ್ ಅನ್ನತಕ್ಕಂಥದ್ದು ಏನಿದೆ ಅದು ವ್ಯಕ್ತವಾಗೋ ರೀತಿಯಲ್ಲಿ ಶನೈಶ್ಚರ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ಕೊಡ್ತಾನೆ. 6ನೇ ಮನೆಯಲ್ಲಿ 7ನೇ ಮನೆಯಲ್ಲಿರತಕ್ಕಂಥ ಗುರು ನಿಮಗೆ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳನ್ನು ಕೊಡ್ತಾನೆ. ನಿಮ್ಮ ಫ್ರೆಂಡ್ ಸರ್ಕಲ್ ತುಂಬ ಚೆನ್ನಾಗಿರುತ್ತೆ. ಏನೇ ಸಮಸ್ಯೆ ಬಂದರೂ ಸಹ ನಿಮ್ಮ ಇಮಿಡಿಯೇಟ್ ಫ್ರೆಂಡ್ಸು, ಕಲೀಗ್ಸು ನಿಮ್ಮನ್ನು ರಕ್ಷಣೆ ಮಾಡ್ತಾ ಆ ಸಮಸ್ಯೆಯಿಂದ ಹೊರಗಡೆ ತರೋದಕ್ಕೆ ಈ ಸಮಯದಲ್ಲಿ ನಿಮಗೆ ಒಂದು ವಜ್ರಕವಚವಾಗಿರ್ತಾರೆ ಅವರು. ಅಷ್ಟಮದಲ್ಲಿರ್ತಕ್ಕಂಥ ಕೇತು ಮಾತ್ರ ಕೇರ್ಫುಲ್ ಆಗಿರಬೇಕು ಅಂತ ಮತ್ತೆ ಮತ್ತೆ ನಮಗೆ ಸೂಚನೆಗಳನ್ನು ಕೊಡ್ತಾನೆ ಇರ್ತಾನೆ. ಕೇತುವಿನ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಮೊದಲನೇದಾಗಿ ನೀವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಕ್ಯಾಟ್ಸ್ ಐ ಅನ್ನತಕ್ಕಂಥ ಒಂದು ಸ್ಟೋನ್ ಇದೆ. ಇದನ್ನು ರಿಂಗ್ ಮಾಡಿಸ್ಬಿಟ್ಟು ಬಲಗೈನಲ್ಲಿ ಈ ಒಂದು ಕಿರುಬೆರಳಲ್ಲಿ ಧಾರಣೆಯನ್ನು ಮಾಡ್ಕೊಳ್ಳಿ. ಇದರ ಜೊತೆಯಲ್ಲಿ ಸ್ಫಟಿಕ ಮಾಲೆಯನ್ನು, ಅಷ್ಟಮುಖಿ ರುದ್ರಾಕ್ಷಿಯನ್ನು ಸದಾಕಾಲ ಧಾರಣೆಯನ್ನು ಮಾಡ್ಕೊಳ್ಳಿ. ಶುಭ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ. ಮನೆಯಲ್ಲಿ ಈ ಒಂದು ಗಣೇಶ ಮಹಾಗಣಪತಿಗೆ ಸಂಬಂಧಪಟ್ಟಂಥ ಒಂದು ವಿಶೇಷವಾದ ಹೋಮವನ್ನು ಒಂದು ಸವ್ಯ ಮಾರ್ಗದಲ್ಲಿ ಮಾಡಿಸ್ಕೊಂಡಿದ್ದಾದಲ್ಲಿ ಒಳ್ಳೆಯ ಫಲಿತಾಂಶ